ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಂದೇ ಒಂದು ಹಾಡಿಗೆ ಅನುಷ್ಕಾ ಶೆಟ್ಟಿ ಸಂಭಾವನೆ ಇಷ್ಟೊಂದು ಕೋಟಿನ? ಅಬ್ಬಾ, ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಎಷ್ಟು ಕೋಟಿ, ಯಾವ್ದಕ್ಕೆ, ಯಾವ ಸಾಂಗಿಗೆ ಆಫರ್, ಇದನ್ನೆಲ್ಲ ಡೀಟೇಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಕ್ಷಿಣ ಭಾರತದ ಯಶಸ್ವಿ ನಟಿ ಅನುಷ್ಕಾ ಶೆಟ್ಟಿ ಸದ್ಯ ತಮಿಳು ಮತ್ತು ತೆಲುಗು ಚಿತ್ರ ಜಗತ್ತಿನ ಮಹಾರಾಣಿ. ಇಂತಹ ನಟಿಯರು ಇತ್ತೀಚೆಗೆ ಚಿತ್ರದ ಐಟಂ ಹಾಡುಗಳಲ್ಲಿ ಹೆಜ್ಜೆ ಹಾಕೋದು ಸಾಮಾನ್ಯವಾಗಿದೆ. ಈ ಐಟಂ ಹಾಡಿಗಾಗಿ ಇವರು ಪಡೆಯುವ ಸಂಭಾವನೆ ಮಾತ್ರ ಯಾವ ಸ್ಟಾರ್ ನಟರಿಗೂ ಕಡಿಮೆ ಇಲ್ಲ. ಈಗ ಅನುಷ್ಕಾ ಶೆಟ್ಟಿ ತೆಲುಗು ಚಿತ್ರವೊಂದರಲ್ಲಿ ಐಟಂ ಹಾಡಿಗೆ ಸೊಂಟ ಬಳಕಿಸ್ತಾ ಇದ್ದಾರೆ. ಆದ್ರೆ ಈ ಹಾಡಿಗಾಗಿ ಅನುಷ್ಕಾ ಕೇಳಿರುವ ಸಂಭಾವನೆ ಮೊತ್ತ ನೋಡಿ ಇಡೀ ಟಾಲಿವುಡ್ ಹಾಗೂ ಕಾಲಿವುಡ್ ಆಶ್ಚರ್ಯಗೊಂಡಿದ್ದಾರೆ. ಹೌದು, ಅನುಷ್ಕಾ ಶೆಟ್ಟಿ ಐಟಂ ನಂಬರ್ಗೆ ಕುಣಿಯಲು ಬರೋಬ್ಬರಿ 3.5 ಕೋಟಿ ಆಫರ್ ಮಾಡಿದ್ದಾರಂತೆ. ತೆಲುಗಿನ ಸ್ಟಾರ್ ನಟನೊಬ್ಬ ಈ ಚಿತ್ರದಲ್ಲಿ ನಾಯಕರಾಗಿದ್ದಾರಂತೆ. ಬಾಹುಬಲಿ ಚಿತ್ರದ ಸೂಪರ್ ಯಶಸ್ಸಿನ ನಂತರ ಅನುಷ್ಕಾ ಶೆಟ್ಟಿಯ ಬೇಡಿಕೆ ಮತ್ತಷ್ಟು ಹೆಚ್ಚಾಗಿರೋದು ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗಿದೆ. ಸದ್ಯ ಪ್ರಭಾಸ್ ಅಭಿನಯಿಸ್ತಾ ಇರೋ ಸಾಹೋ ಚಿತ್ರದಲ್ಲಿ ಅನುಷ್ಕಾ ಅಭಿನಯಿಸಬೇಕಿತ್ತು. ಆದ್ರೆ ಕಾರಣಾಂತರಗಳಿಂದ ಅನುಷ್ಕಾ ಶೆಟ್ಟಿಯನ್ನ ಈ ಚಿತ್ರದಿಂದ ಕೈ ಬಿಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಿರುವಾಗ ಐಟಂ ಹಾಡಿನ ವಿಷಯದಲ್ಲಿ ಇಷ್ಟೊಂದು ಸುದ್ದಿ ಮಾಡ್ತಾ ಇರೋದು ನಿಜಕ್ಕೂ ಅಚ್ಚರಿನೇ ಸರಿ. ಕೇವಲ ಒಂದು ಐಟಂ ಸಾಂಗ್ಗೆ 3.5 ಕೋಟಿ ಆಫರ್ ಮಾಡಿದ್ದಾರೆ ಅಂತಂದ್ರೆ ಸೀರಿಯಸ್ಲಿ ಇಷ್ಟೊಂದು ಡಿಮ್ಯಾಂಡ್ ಇದೆಯಾ ಅಂತ ಅನ್ಸುತ್ತೆ. ಎನಿವೇಸ್, ಬಾಹುಬಲಿ ಆದ್ಮೇಲೆ ಅನುಷ್ಕಾ ಶೆಟ್ಟಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರಿಷ್ಟು ಸಂಭಾವನೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ ಬಿಡಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.